ನಮಸ್ಕಾರ. ರೈತ ಬಾಂಧವರಿಗೆ ತಿಳ್ಕೊಳೋದು ತಿಳಿಸೋದು ಅಂತ ಒಂದು ಸುದ್ದಿ ಇದು. ಏನಪ್ಪ ಅಂದರೆ, ಇದು ತಿಳುವಳ್ಳಿ ಆನವಟ್ಟಿಯಲ್ಲಿ ಆಗಿರುವಂಥ ಪಾಯಿಂಟು. ಅವರು ಬೇರೆಯವ್ರ ಕಡೆ ಒಂದು ಪಾಯಿಂಟ್ ಮಾಡಿಸಿದಾಗ ಅದು ತೆಂಗಿನಕಾಯಲ್ಲಿ ನಡೆದಂಥ ಒಂದು ಪಾಯಿಂಟು ಕಟ್ಟಿಗೆಯಲ್ಲಿ ಮಾಡಿದ್ದಾರೆ. ಪಾಯಿಂಟ್ ಆಗಿದೆ, ನೀರು ಬಿದ್ದಿದೆ. ನೀರು ಬಿದ್ದ ಅಂಥ ಟೈಮಲ್ಲಿ ಏನಾಗಿದೆ ಅಂದರೆ, ಇದು ಒಂದು ಫ್ರ್ಯಾಕ್ಚರ್, 100 ಅಡಿ ಫ್ರ್ಯಾಕ್ಚರ್. ಇದು ಒಂದು ಫ್ರ್ಯಾಕ್ಚರ್, ಇದು ಒಂಥರ ಮಣ್ಣು, ಇದು ಒಂದು ಫ್ರ್ಯಾಕ್ಚರ್. 3 ಸೇರಿ 3 ಇಂಚ್ ನೀರು ಬಿದ್ದಿದೆ. ಬಿದ್ದಾದಮೇಲೆ ಕೇಸಿಂಗ್ ಹಾಕಿದ್ದಾರೆ, 120 ಅಡಿ ಕೇಸಿಂಗ್ ಹಾಕಿದ್ದಾರೆ. ಡ್ರಿಲ್ ಹಾಕೊಂತ ಹೋದಾಗ 300 ಅಡಿಗೆ ಇದು ಡ್ರೈ ಗ್ಯಾಪ್ ಬಂದಿದೆ. ನೀವು ಬೋರ್ ಹೊಡಿಸ್ತಾ ಇರ್ತೀರ, ಸರ್ ಡ್ರೈ ಗ್ಯಾಪ್ ಬಂದು ನೀರು ಹೋಯ್ತು ಅಂತ ತಿಳಿಸ್ತಿರ್ತೀರ ಒಬ್ಬರು. ಅದು ಯಾಕೆ ಹೋಯ್ತು ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ಈ ಬಂಡೆಯಲ್ಲಿ ನೀರು ಬಿದ್ದಿರೋ ಅಂಥದ್ದು ಇಲ್ಲಿ ಬರುತ್ತೆ. ಇದು ಡ್ರೈ ಬಂದಿದೆ ಒಳಗಡೆ, ಮತ್ತು ಖಾಲಿ ಫ್ರ್ಯಾಕ್ಚರ್ ಬಂದಿದೆ, ಮಣ್ಣಿನ ಫ್ರ್ಯಾಕ್ಚರ್ ಬಂದಿದೆ. ಮಣ್ಣಿನ ಫ್ರ್ಯಾಕ್ಚರ್ ಬಂದಾದಮೇಲೆ ಯಾವುದೇ ಕಾರಣಕ್ಕೂ ಇದು ನೀರು ನಿಲ್ಲಲ್ಲ. ಯಾಕಂದರೆ ಅದು ಎಳ್ಕೊಂಬಿಡುತ್ತೆ. ಕಲ್ಲು ಬರ್ತಾ ಇರುವಾಗ ಕಲ್ಲೇ ಬರಬೇಕು. ಅದು ಗೊತ್ತಾಗಲ್ಲ ಯಾರಿಗೂ. ಡ್ರಿಲ್ ಮಾಡ್ಕೊತ ಹೋದಾಗ ಇದು ನೀರು ಹೋಗ್ತಾ ಮುಗಿದ್ಬಿಡ್ತು. 400 ಅಡಿ ಆಯಿತು. 400 ಅಡಿ ಆದರೂ ನೀರಿಲ್ಲ, ಇದು ಮುಗಿದೋಗ್ಬಿಟ್ಟಿದೆ. ಅವರು ಮತ್ತೆ ಸರ್ ಈ ಥರ ಆಗಿಬಿಟ್ಟಿದೆ, ನಾವು ಪಾಯಿಂಟ್ ಮಾಡಿಸ್ಬೇಕು, ಏನು ಮಾಡಬೇಕು ಅಂದರು. ಆ ಆನವಟ್ಟಿಯಲ್ಲಿ ಮೊದಲೇ ಅವ್ರ ಪಾಯಿಂಟಿಗೆ ಒಂದು ಜಮೀನಲ್ಲಿ ಕರೆದಿದ್ದರು. 8 ಪಾಯಿಂಟ್ ಫೇಲ್ ಆಗಿತ್ತು. 9ನೇ ಪಾಯಿಂಟು ಅವ್ರ ಕೊಟ್ಟಿಗೆ ಮಾಡಿಸಿದ್ದೆ ನಾನು. ಯಾವ ಥರ ಮಾಡಿಸಿದ್ದೆ ಅಂದರೆ, ಅವ್ರ ಹೊಲದಲ್ಲಿ ಅವರೇ ಪಾಯಿಂಟ್ ಮಾಡ್ಬೋದು, ಅವರೇ ತಿಳುವಳಿಕೆ ಆಗಬೇಕು, ರೈತರಿಗೆ ಏನಂತ ಅನುಭವ ಆಗಬೇಕು ಅಂತ ಕೆಲವೊಂದು ವೀಡಿಯೋಗಳಲ್ಲಿ ನಾನು ಮಾಡಿಬಿಟ್ಟಿದ್ದೆ. ಅದಕ್ಕೋಸ್ಕರ ಅವರಲ್ಲೇ ವಿಡಿಯೋ ಮಾಡಿದ್ದೀನಿ. ಅವ್ರ ವಿಡಿಯೋ ಮಾಡೋಕ್ಕಾರ ನಾನು ಅವ್ರಿಗೆ ತೋರಿಸ್ಕೊಟ್ಟೆ. ಏನು ತೋರಿಸ್ಕೊಟ್ಟೆ, ಈ ಎಲ್ರಾಡ್ ಇದೆಯಲ್ಲ, ಈ ಎಲ್ರಾಡಲ್ಲಿ ಪಾಯಿಂಟ್ ಮತ್ತು ಹಚ್ಚೋದ ಅವ್ರಿಗೆ ತಿಳಿಸ್ಕೊಟ್ಟೆ. ನೀವೇ ಹಿಡ್ಕೊಳ್ಳಿ ರಾಡನ್ನು, ನೀವೇ ತಿರುಗಿಡಿ, ಏನಾಗುತ್ತೆ ಏನನ್ನೋ ನಿಮಗೆ ಗೊತ್ತಾಗುತ್ತೆ ಅಂತ. ಅವರು ಈ ಗ್ಯಾಪನ್ನು ಪತ್ತೆ ಹಚ್ಚಿದ್ದಾರೆ. ಈ ಗ್ಯಾಪು ಪತ್ತೆ ಹಚ್ಚಿದ್ರು, ಇಲ್ಲಿ ಒಂದು ಮಾರ್ಕ್ ಮಾಡಿದರು. ಈ ಗ್ಯಾಪ್ ಪತ್ತೆ ಹಚ್ಚಿದ್ರು, ಇಲ್ಲಿ ಒಂದು ಮಾರ್ಕ್ ಮಾಡಿದ್ರಿ. ಬಟ್ ಸರ್ ಇದು ಎಲ್ಲಿ ಕೂಡುತ್ತೆ ಅಂತ ನಿಮಗೆ ಗೊತ್ತಾಗ್ತಾಯಿಲ್ಲ ಅಂದರು. ಸರಿ ಬಿಡು ಅಂದೆ. ಮತ್ತೆ ಕೆಳಗಡೆ ಎಲ್ಲ ಅಡ್ಡಾಡಿಸಿದೆ, ಅವ್ರ ಕೊಟ್ಟೆಗೆ ಅಡ್ಡಾಡಿದರು. ಈ ಗ್ಯಾಪ್ಗಳು 4 ಪತ್ತೆ ಹಚ್ಚಿದ್ರು. ಸರ್ ಇದು ಸೆಂಟ್ರ್ ಪಾಯಿಂಟ್ ನನಗೆ ಗೊತ್ತಾಗ್ತಾಯಿಲ್ಲ ಅಂತ. ಅವ್ರು ಹಿಡಿದಂಥ ಗ್ಯಾಪ್ ಏನಂದರೆ, ಇದು ದೊಡ್ಡ ಗ್ಯಾಪು. ಈ ಪಾಯಿಂಟ್ ಮಾಡಿದವ್ರಿಗೆ ಗ್ಯಾಪ್ ಸಿಕ್ಕಿಲ್ಲ. ಇದು 200 ಅಡಿ ಒಳಗಡೆ ಸಂಪೂರ್ಣವಾದ ಒಂದು ದೊಡ್ಡ ಗ್ಯಾಪು. ಎಷ್ಟು ದೊಡ್ಡ ಗ್ಯಾಪ್ ಸಿಗುತ್ತೋ ಅಷ್ಟು ನೀರು ಬೀಳುತ್ತೆ. ಬಟ್ ಅವರಿಗೆ ಎಲ್ಲಿದೆ ಅಂತ ಇಷ್ಟಿದೆ ಅಂತ ಗೊತ್ತಾಗಿಲ್ಲ. ಇದನ್ನು ಮಾಡ್ಕೊತ ಬಂದರು. ಇದು ಆದಮೇಲೆ ಅದಕ್ಕೆ ಹೇಳೋದು, ರೈತರು ಅವರೇ ಬುದ್ಧಿವಂತಾದರೆ ಅವರೇ ಪಾಯಿಂಟ್ ಮಾಡ್ಕೋಬೋದು ಅನ್ನೋದು ಇಲ್ಲೇ ತಿಳುವಳಿಕೆ ಗೊತ್ತಾಗುತ್ತೆ. ಪಾಯಿಂಟ್ ಮಾಡ್ಕೊತ ಹೋದರು. ಯಾರಿಗೂ ಸಿಗಲಿಲ್ಲ ಅಂತ ಸೆಲೆನ ಅವರೇ ಪತ್ತೆ ಹಚ್ಚಿದರು. ಸರ್ ಇದು ಎಷ್ಟಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಅವ್ರು ಹೇಳೋದಂದರೆ, ನೆಕ್ಸ್ಟು ನಾವು ಪತ್ತೆ ಹಚ್ಚಿದ್ವಿ. ಈ ಕಡೆ ದಂಡೆಗೆ ಪಾಯಿಂಟ್ ವರ್ಕ್ ಆಯಿತು ಎಲ್ಲರೂ, ಈ ಕಡೆ ದಂಡೆ ಪತ್ತೆ ಆಯಿತು. ಇದು ಹೆಚ್ಚು ಕಮ್ಮಿ 2.5-3 ಅಡಿ ಗ್ಯಾಪ್ ಇದೆ. ಇಲ್ಲಿ ಒಂದು ಗ್ಯಾಪ್ ಇದೆ, ಹಿಂಗಡೆ ಬಂದು ಈ ಕಡೆ ಹೋಗಿದೆ. ಈ ಕಡೆ 1 ಇಂಚಿನ ಗ್ಯಾಪ್ ಇದೆ, ಈ ಕಡೆ 1 ಇಂಚಿನ ಗ್ಯಾಪ್ ಇದೆ. ಇದು ಸೆಲೆಕ್ಟ್ ಆಗಿದೆ. ಎಲ್ಲ ಪದರ್ ಚೇಂಜ್ ಆಯಿತು. ಪದರ್ ಚೇಂಜ್ ಆದಮೇಲೆ ಸರಿ ಸರ್ ಇದನ್ನು ಡ್ರಿಲ್ ಮಾಡಿಸಿ ಅಂದೆ. ಅವನಿಗೆ ಭಯ. ಯಾಕೆ ಭಯ? ಸರ್ ಇಲ್ಲೇ ಇದಾಗಿದೆ, ಇದು ಏನಾಗುತ್ತೋ ಅಂತ. ಆದಾಗ ಇದರಲ್ಲಿ ನೀರು ಬಿದ್ದು ಎಲ್ಲ ಸಕ್ಸಸ್ ಆದರೆ ನೀವೇ ಇದಕ್ಕೆ ರಾಜ ಅಂತ ನಾನು ಹೇಳಿದೆ ಅವ್ರಿಗೆ. ಯಾಕಂದರೆ ಫಸ್ಟ್ ಪಾಯಿಂಟ್ ದೊಡ್ಡರಿ ಹಿಡಿದಿರೋದು ಐಡೆಂಟಿಫೈರ್ ಅವರು. ಬಟ್ ಅವ್ರಿಗೆ ಕೂಡ್ಸೋಕ್ಕೆ ಬರಲಿಲ್ಲ. ಎಲ್ಲಿ ಕೊಡುತ್ತೆ ಏನು ಅಂತ ಗೊತ್ತಾಗಲ್ಲ, ಜಂಕ್ಷನ್ ಆಗಿದ್ದಂತೆ. ಅದಕ್ಕೆ ನೋಡಿರಿ, ಗೆದ್ದರೆ ಫಲ, ಸೋತ್ರೆ ಅನುಭವ ಅಂತ ಅವ್ರಿಗೆ ಹೇಳಿದೆ. ಅವ್ರು ಆಯ್ತು ಸರ್ ಅಂತ ಅಂದು ಇದನ್ನು ಡ್ರಿಲ್ ಮಾಡಿಸಿದ್ರು. ಡ್ರಿಲ್ ಮಾಡಿಸಿದಾದಮೇಲೆ 200 ಅಡಿ ಕೊರೆಯೋಕ್ಕಾಗಿಲ್ಲ ಈ ನೀರು. ಅವರಿಗೆ ಆಶ್ಚರ್ಯ ಆಗಿದೆ. ನೋಡಿ 600 ಅಡಿ ಪಾಯಿಂಟು, 300 ಅಡಿ ಕೆಳಗಡೆ ನೀರು, 300 ಅಡಿದ ಡ್ರೈ ಗ್ಯಾಪ್. ಇದು 200 ಅಡಿಗೆ ಕೊರೆಯೋಕ್ಕಾಗಲಿಲ್ಲ. ಹಂಗೆ ಇದರಲ್ಲಿ ಡ್ರೈ ಗ್ಯಾಪ್ ಇಲ್ಲ, ಅದಕ್ಕೆ ಕೊರೆಯೋಕ್ಕಾಗಿಲ್ಲ. ಇದರಲ್ಲಿ ಡ್ರೈ ಬಂದಿದ್ರೆ ಇದು ಏನಾಗ್ತದೆ ಗೊತ್ತಿಲ್ಲ, ಸಮಸ್ಯೆ. ಫ್ರ್ಯಾಕ್ಚರ್ ಜನ ಬಂತು, 200 ಅಡಿ ನೀರು ಒಳ್ಳೆ ನೀರಾಯಿತು, 200 ಅಡಿ ಕೊರೆಯೋಕ್ಕಾಗಲಿಲ್ಲ. ಹಾಗೆ ಆಲ್ಮೋಸ್ಟಾಗಿ ಹೇಳ್ಬೇಕಂದ್ರೆ, ಕೆಲವೊಂದು ಏರಿಯಾಗಳಲ್ಲಿ ನಾವು ಪಾಯಿಂಟ್ ಮಾಡೋಕ್ಕೆ ಹೋದಾಗೆ ಅವರು ನಮಗಿಂತ ಮುಂದೆನೇ ಎಲ್ಲರೂ ಹಿಡ್ಕೊಂಡಿರ್ತಾರೆ. ಸರ್ ಇದು ಇಲ್ಲಿ ವರ್ಕ್ ಆಯಿತು ಅಂತ. ಅದಕ್ಕೆ ನಾವೊಂದು ಕೆಲವೊಂದು ಏರಿಯಾಗಳಲ್ಲಿ ನಾವು ಓದೋತ್ತಲ್ಲಿ ಏನು ಮಾಡ್ತಾಯಿದ್ದೇವೆ ಅಂದರೆ, ಅವ್ರ ಕಡೆಗೆ ರಾಡ್ ಕೊಡ್ತಾಯಿದ್ದೇವೆ. ನೀವು ಹಿಡ್ಕೊಂಡು ಓಡಾಡ್ರಿ, ಎಲ್ಲಿ ಪತ್ತೆ ಆಗುತ್ತೆ ಅಂತ. ಅವ್ರು ವರ್ಕ್ ಆದಂತಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ವರ್ಕ್ ಆಗಿ ಇದು ಓಕೆ, ನೀರು ಏನೋ ಬರೋಂಗಿತ್ತಂದರೆ ಕೆಲವೊಂದು ಜಮೀನುಗಳಲ್ಲಿ
ಅವ್ರು ಮಾಡಿದಂಥ ಪಾಯಿಂಟ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಗೂ ಒಂದು ಖುಷಿ ಆಗ್ತದೆ. ಓ ನಮಗೆ ಪಾಯಿಂಟ್ ನೋಡಿ ನನಗೆ ಸ್ವಲ್ಪ ಗೊತ್ತಾಯಿತು, ಇದು ಏನು ಅನುಭವ ಅನ್ನೋದು ಗೊತ್ತಾಯಿತು ಅನ್ನೋದಕ್ಕೆ ಈ ಆನವಟ್ಟಿ ತಿರುವಳ್ಳಿ ಏರಿಯಾಗಳಲ್ಲಿ ನಾವು ಆ ಕಡೆ ಪಾಯಿಂಟ್ ಓದುತ್ತಲ್ಲಿ ಅವ್ರ ಕಡೆನೇ ಮಾಡಿಸ್ತಾ ಇರೋಕ್ಕೆ ನಮಗೊಂದು ಸುಲಭ ಆಗ್ತಿದೆ, ಅವ್ರಿಗೂ ಒಂದು ಧೈರ್ಯ ಬರ್ತಾಯಿದೆ. ಕೆಲವೊಂದು ಎಷ್ಟೋ ಪಾಯಿಂಟ್ಗಳು ಈಗ ಒಂದು ವಾರದಲ್ಲಿ ಒಂದು 25 ಪಾಯಿಂಟ್ಗಳು ರೈತರೇ ಎಲ್ಲರೂ ಹಿಡ್ಕೊಂಡು ಮಾಡ್ಕೊಂಡು ಅವರೇ ತಿಳ್ಕೊಂಡು ಸರ್ ಈ ಥರ ವರ್ಕ್ ಆಗಿದೆ, ನೀವು ಹೇಳ್ದಂಗೆ ಈ ಥರ ವರ್ಕ್ ಆಗಿದೆ, ಆದರೆ ಬಟ್ ಇದು ಕೂಡ್ಸೋಕ್ಕೆ ಬರೋಲ್ಲ, ಏನಾಗಿದೆ ಗೊತ್ತಾಗ್ತಿಲ್ಲ ನನಗೆ. ಆಮೇಲೆ ನಾವು ಹೋಗಿ ಅವನ್ನ ಐಡೆಂಟಿಫೈ ಮಾಡಿ ಆ ಪಾಯಿಂಟ್ಗಳನ್ನ ಸೆಲೆಕ್ಟ್ ಮಾಡಿ ಆ ಪಾಯಿಂಟ್ ಎಲ್ಲಿ ಜೇಂಟ್ ಆಗುತ್ತೆ ಅನ್ನೋದು ವರ್ಕ್ ಆದಮೇಲೆ ಅದನ್ನು ತಿಳಿಸಿ ಸರ್ ಈ ಥರ ಇದ್ದರೆ ಈ ಥರ ಆಗುತ್ತೆ ಈ ಥರ ಅಂತ ಅಂದಮೇಲೆ ಆ ಊರಲ್ಲಿ ಕೆಲವೊಂದು 20-25 ಜನಗಳು ರೈತರೇ ಪಾಯಿಂಟ್ ಮಾಡ್ಕೊಂಡು ನಾವು ಅದನ್ನು ಐಡೆಂಟಿಫೈ ಮಾಡಿಕೊಟ್ಟ ಮೇಲೆ 25 ಪಾಯಿಂಟ್ಗಳಲ್ಲಿ ಒಂದು 20 ಪಾಯಿಂಟು ಓಕೆ ಆಗಿದೆ, ಇನ್ನು 4 ಪಾಯಿಂಟು ಸ್ವಲ್ಪ ನೀರು ಬಿದ್ದಿದೆ, ಅದನ್ನು ಹೇಳ್ಕೊಳ್ಳೇಬೇಕು. ಆ ಥರ ನಾನು ಹೇಳೋದಿಷ್ಟೇ, ಫಸ್ಟು ನಿಮ್ಮ ಜಮೀನುಗಳಲ್ಲಿ ನೀವೇ ಪತ್ತೆ ಮಾಡ್ಕೊಳ್ಳಿ. ಎಲ್ರಾಡ್ ತೊಗೊಳ್ರಿ, ಎಲ್ಲ ಈಗೆಲ್ಲ ನೋಡ್ತಿರ್ತೀರ, ಅವನ್ನೆಲ್ಲ ನೋಡ್ಕೊಂಡು 2 ಎಲ್ರಾಡ್ ಹಿಡ್ಕೊಂಡು ಹೋದಾಗೆ ಆ ರಾಡ್ಗಳು 2 ಒಂದೊಂದು ಸಲ ಕೂಡುತ್ತೆ. ಹಿಂಗೆ ಕೂಡಿದಾಗ ನೀವು ಹೋಗೋ ಒಂದು ಸ್ಪೀಡ್ಗೂ ಕೂಡುತ್ತೆ, ಅಲ್ಲಿ ಖನಿಜಾಂಶ ಇದ್ದರೂ ಕೂಡುತ್ತೆ, ಡ್ರೈ ಗ್ಯಾಪ್ ಇದ್ದರೂ ಕೂಡುತ್ತೆ, ಎಲ್ಲ ಕೂಡುತ್ತೆ. ಆದರೆ ಅದು ಐಡೆಂಟಿಫೈರ್ ನೀವು ಮಾಡ್ಕೊಳಕ್ಕಾಗಲ್ಲ, ಏಕ್ದಮ್ ಒಂದು ಸತಿ ಯಾರಿಗೂ ಆಗೋಲ್ಲ. ಆಮೇಲೆ ನೀವು ಹಿಂಗೆ ಹಿಡ್ಕೊಂಡು ಹೋಗೋ ಹೊತ್ತಿನಾಗೆ ನೀವು ಜೋರಾಗಿ ಹೋಗಬಾರ್ದು, ಮಲ ಥರ ಓಡಬಾರ್ದು, ಆಮೇಲೆ ಥರ ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಸೆಲೆಗಳು ಟಚ್ ಆದಾಗೆ, ಈ ಥರ ಹಿಂಗೆ ಸೆಲೆಗಳು ಟಚ್ ಆದಾಗೆ ಅದು ಹಿಂಗೆ ವರ್ಕ್ ಆಗುತ್ತೆ. ಓ ಇಲ್ಲೊಂದೊಂದು ಏನೋ ವರ್ಕ್ ಆಗುತ್ತೆ, ಅದು ಕೆಲವೊಂದು ಸಲ ಇನ್ಕಮ್ಗೆ ಓಡಾಡಬೇಕು. ಒಂದು 4-5 ಟೈಮ್ ಹೋದಾಗೆ ಅದು ಅದೇ ಥರ ವರ್ಕ್ ಆಗುತ್ತೆ. ಅಂದರೆ ಅಲ್ಲಿ ಸೆಲೆ ಇದೆ, ಬಟ್ ಅದರಲ್ಲಿ ಎಷ್ಟು ನೀರು ಬರುತ್ತಿದೆ ಅಂತ ತಿಳ್ಕೊಳಕ್ಕಾಗಲ್ಲ. 1 ಇಂಚ್ ಬರ್ಬೋದು, 2 ಇಂಚ್ ಬರ್ಬೋದು, 3 ಇಂಚ್ ಬರ್ಬೋದು, ಆ ಥರನೂ ಆಗುತ್ತೆ. ಹಂಗೆ ನೀವು ಸುತ್ತ ಬರಬೇಕು. ಹಿಂಗೆ ಸುತ್ತ ಬಂದಾಗ ಏನಾಗುತ್ತೆ, ಎಲ್ಲ ಕಡೆ ಎಲ್ಲರೂ ವರ್ಕ್ ಹಾಕ್ಕೊಂತ ಬಂದಾಗ ಆ ಗೆರೆಗಳನ್ನು ಹಿಂಗೆ ಹತ್ತತ್ರ ತಗೊಂಡು ಹೋಗ್ಬೇಕು. ಹತ್ತತ್ರ ತಗೊಂಡು ಹೋದಂಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಕೂಡುತ್ತೆ, ಅದು ಕೂಡ್ಕೊಂಡು ಯಾವ ಕಡೆ ಹೋಗುತ್ತೆ ಯಾವ ಕಡೆ ಬರುತ್ತೆ ಅಂತ ಎಲ್ಲ ತಿಳ್ಕೊಬೋದು. ಬಟ್ ಇದರಲ್ಲಿ ಎಷ್ಟು ಇಂಚ್ ನೀರು ಬರುತ್ತೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಫಸ್ಟ್ ಎಷ್ಟು ಅಡಿ ಬರುತ್ತೆ ಅಂತ ನೋಡೋಲ್ಲ, ಒಂದು ಏರಿಯಾಗಳ ಮುಖಾಂತರ ಅಲ್ಲಿ ಡ್ರಿಲ್ ಆದ ಮಾತ್ರ ಇಷ್ಟಡಿ ನೀರು ಬಿತ್ತು, ಇಲ್ಲ 200 ಅಡಿಗೆ ಕ್ಲೋಸ್ ಆಗ್ಬೋದು, ಇಲ್ಲ 500 ಅಡಿ ತನಕ ಬೀಳ್ಬೋದು, ಇಲ್ಲ ಮೇಲ್ಗಡೆ ಕಾಲಿಗೆ ಗ್ಯಾಪ್ ಬಿದ್ದು ಒಳಗಡೆ ನೀರಿನ ಗ್ಯಾಪ್ ಬೀಳ್ಬೋದು. ಮತ್ತು ಮೇಲ್ಗಡೆ ಕಾಲಿನ ಗ್ಯಾಪ್ ಬಿದ್ದು ಒಳಗಡೆ ನೀರಿನ ಗ್ಯಾಪು ಬಿದ್ದರೆ ಸಮಸ್ಯೆ ಇಲ್ಲ. ಬಟ್ ಮೇಲ್ಗಡೆ ನೀರಿನ ಬಿದ್ದು ಕೆಳಗಡೆ ಕಾಲಿಗೆ ಗ್ಯಾಪ್ ಬಿದ್ದರೆ ನೀರು ಅದು ಸಕ್ಸಸ್ ಆಗೋಲ್ಲ. ಅಷ್ಟಂತೂ ರೈತರು ತಿಳ್ಕೊಬೇಕು. ನಿಮಗೆ ಈಗ ಒಂದೊಂದು ಏರಿಯಾಗಳಲ್ಲಿ ಕೊಲಾಪ್ಸ್ ಆಗ್ತಿರ್ತವೆ ಪಾಯಿಂಟ್ಗಳು, ಅಂಥ ಪಾಯಿಂಟ್ಗಳನ್ನು ನೀವು ಬಿಡೋಕ್ಕೆ ಹೋಗಬೇಡಿ ದಯವಿಟ್ಟು. ಆಮೇಲೆ ಒಬ್ಬರು ಪಾಯಿಂಟ್ ಹಾಕಿಸ್ತಿರ್ತಾರೆ, ಸರ್ ಕೇಸಿಂಗ್ ತುಂಬ ಹೋಗುತ್ತೆ ಅಂತ ಆ ಪಾಯಿಂಟ್ ಬಿಟ್ಟು ಅಂತಾರೆ, ಅಂಥ ಪಾಯಿಂಟ್ ಬಿಡ್ಬೇಡಿ. ಅಲ್ಲಿ ಒಳ್ಳೆ ನೀರು ಇರುತ್ತೆ, ಅಂಥವನ್ನೆಲ್ಲ ದುಡ್ಡು ಹೋದ್ರೂ ಪರವಾಗಿಲ್ಲ. ಇನ್ನೊಂದು ಹತ್ರ ಬೋರ್ ಹಾಕ್ಸಿ ನೀವು ಹಾಳು ಮಾಡ್ಕೊಳಕ್ಕಂತೂ ಅದೇ ಕೇಸಿಂಗ್ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ಅದನ್ನು ಕೇಸಿಂಗ್ ಹಾಕ್ಕೊಂಡು ಅಲ್ಲಿ ನೀರು ಬರೋಂಥ ವ್ಯವಸ್ಥೆ ಇದ್ದರೆ ನೀರು ಮಾಡ್ಕೊಳ್ಳಿ. ಅದನ್ನು ಬಿಟ್ಕೊಂಡು ನೀವೇನು ಮಾಡ್ತೀರಾ, ಕೇಸಿಂಗ್ ತುಂಬ ಹೋಗುತ್ತೆ ಅದನ್ನು ಕಿತ್ಬಿಡಿ ಅಂತೀರ. ನೀರು ಇರೋ ಜಾಗದಲ್ಲಿ ಕೇಸಿಂಗ್ ಇದೇ ಇರುತ್ತೆ, ಅವೆಲ್ಲ ಮಾಮೂಲಿ, ಏನು ಮಾಡೋಕ್ಕಾಗಲ್ಲ. ನೀವು ಇನ್ನೊಂದು ಬೋರ್ ಹಾಕ್ಸಿ ಹಾಳು ಮಾಡ್ಕೊಳಕ್ಕಂತ ಅಲ್ಲೇ ಕೇಸಿಂಗ್ ಹಾಕೊಂಡು ನೀರು ತಕ್ಕೊಳೋದು ಒಳ್ಳೆಯದು. ಆಮೇಲೆ ರೈತರಿಗೆ ಇನ್ನೊಂದು ಮಾತು ಏನು ಹೇಳ್ತಿದ್ದೀನಿ ಅಂದರೆ, ನೀವು ಪಾಯಿಂಟ್ ಮಾಡೋಕ್ಕೆ ಕರಿತಿರ್ತೀರ, ಸರ್ ನಮ್ಮ ಊರಲ್ಲಿ 5 ಪಾಯಿಂಟ್ ಇದೆ, 10 ಪಾಯಿಂಟ್ ಇದೆ, 15 ಪಾಯಿಂಟ್ ಇದೆ ಬನ್ನಿ ಅಂತ. ನೀವು ಮೋಸ ಮಾಡ್ಕೊಳೋದು ರೈತರಿಲ್ಲೇ. ದಯವಿಟ್ಟು ನಾನು ಪಾಯಿಂಟ್ ಮಾಡೋರ್ಗೂ ಒಂದೊಂದು ಮಾತು ತಿಳಿಸ್ತಿದ್ದೀನಿ, ರೈತರಿಗೂ ತಿಳಿಸ್ತಿದ್ದೀನಿ. 10 ಪಾಯಿಂಟ್ ಇದೆ, 15 ಪಾಯಿಂಟ್ ಇದೆ ಅಂತ ಯಾರನ್ನೂ ನೀವು ಕರ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ನೋಡೋರ್ಗೂ ಟೆನ್ಷನ್ನು, ನೋಡ್ಸೋರ್ಗೂ ಟೆನ್ಷನ್ನು, ಹೌದಾ? ಈಗ ನಾವು ಪಾಯಿಂಟ್ ಮಾಡೋಕ್ಕೆ ಬಂದಿರ್ತೀವಿ, ಇಲ್ಲ ಯಾರೋ ಬಂದಿರ್ತಾರೆ, ಸರ್ 5 ಪಾಯಿಂಟ್ ಇದೆ 10 ಪಾಯಿಂಟ್ ಇದೆ ಕರ್ಸ್ಕೊಂಡಿರ್ತೀರ. ಆ 10 ಪಾಯಿಂಟಲ್ಲಿ 5 ಪಾಯಿಂಟ್ ಫೇಲ್ ಆಗ್ಬೋದು, 5 ಪಾಯಿಂಟು ನೀರು ಬೀಳ್ದಂಗೆ ಇರ್ಬೋದು, ಇಲ್ಲ 5 ಪಾಯಿಂಟ್ ನೀರು ಬೀಳ್ಬೋದು, 1 ಇಂಚ್ ಬೀಳ್ಬೋದು, 2 ಇಂಚ್ ಬೀಳ್ಬೋದು. ಸರ್ ಅವರ ನೀರು ಬಿದ್ದು ನಮಗೆ ಬೀಳಂಗೆ. ಅವಾಗ ನೀವು ಏನು ಮಾಡಬೇಕು ಅಂದರೆ, ಒಂದು ದಿನಕ್ಕೆ ಅಮ್ಮಮ್ಮ ಅಂದರೆ ಮಾಡಿದರೆ 15 ಪಾಯಿಂಟು ಮಾಡ್ಬೋದು, 20 ಪಾಯಿಂಟು ಮಾಡ್ಬೋದು. ಆ ಥರ ಟಾರ್ಗೆಟ್ ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋದಿಷ್ಟೇ, ನೀವು ಒಂದು 2-3 ಇದ್ದರೆ ಅಷ್ಟೇ ಮಾಡಿಸ್ಕೋಬೇಕು. ರೈತರುಗಳೆಲ್ಲ ಸೇರ್ಕೊಂಡು ಮತ್ತೆ ತೀರ್ಮಾನದನ್ನ ಪಾಯಿಂಟ್ ಮಾಡಿಸ್ಕೊಡ್ರಿ, ಮತ್ತೆ ತೀರ್ಮಾನದನ್ನ ಮಾಡಿಸ್ಕೊಡ್ರಿ. ಅದನ್ನ ಬಿಟ್ಕೊಂಡು ನೀವೇನು ಮಾಡ್ತೀರಾ, ಸರ್ ನಮ್ಮದು ನೋಡಿದೆ ನಿಮ್ಮದು ನೋಡಿದೆ ಅಂತ ಅವ್ರಿಗೂ ಒಂದು ಏನಾಗುತ್ತೆ, ಕಲೆಬೆಲೆ ಆಗುತ್ತೆ. ಇನ್ನೂ 4-5 ಪಾಯಿಂಟ್ ಇದೆ ಬೇಗ ಮುಗಿಸ್ಬೇಕು ಅಂತ. ಆವಾಗ ಅದು ಸಕ್ಸಸ್ ಆಗೋಲ್ಲ. ಒಂದೊಂದು ಸಕ್ಸಸ್ ಆಗುತ್ತೆ, ಒಂದೊಂದು ಸಕ್ಸಸ್ ಆಗೋಲ್ಲ. ಅದಕ್ಕೆ ರೈತರಿಗೆ ಹೇಳೋದಿಷ್ಟೇ, ನಾನು ಮಾಡೋರಿಗೆ ಹೇಳೋದು ಇಷ್ಟೇ, ಯಾರೇ ಪಾಯಿಂಟ್ ಮಾಡಿರಿ ದಯವಿಟ್ಟು ರೈತರಿಗೆ ಹೊಲಕ್ಕೆ ಹೋದ್ಮೇಲೆ ನಿಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿಸ್ರಿ, ನಿಮಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿಸ್ಕೊಂಡು ಅವ್ರಿಗೆ ಸಕ್ಸಸ್ ಕೊಡಿರಿ, ಮಾಡೋರಿಗೆ ಸಕ್ಸಸ್ ಕೊಡಿರಿ, ಮಾಡಿಸ್ಕೊಂಡವ್ರಿಗೆ ಸಕ್ಸಸ್ ಕೊಡಿರಿ ಅಂತ ನಾನು ತಿಳಿಸ್ತಾಯಿದ್ದೀನಿ. ನಮಸ್ತೆ.